ನಿನ್ನೆ ಆರ್ಸಿಬಿ ಐಪಿಎಲ್ ಕಪ್ ಗೆತ್ತು ಅಂತ ನಾವೆಲ್ಲ ಬಹಳ ಸಂತೋಷದಲ್ಲಿದ್ವಿ. ಆದ್ರೆ ಇವತ್ತು ಬೆಳಗ್ಗೆ ನಾನು ವಾಷಿಂಗ್ಟನ್ ನಲ್ಲಿ ಎದ್ದು ನೋಡುವಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ಆದಂತಹ ಸ್ಟ್ಯಾಂಪೀಡ್ ನ ಸುದ್ದಿ ಬಂದು ಬಹಳ ಬೇಸರ ಆಯಿತು. ಇದು ಸರ್ಕಾರ ಮಾಡಿರುವಂತಹ ಒಂದು ಸ್ಟ್ಯಾಂಪೀಡ್. ಇದನ್ನ ಸರ್ಕಾರ ಯೋಚನೆ ಮಾಡಿದಿದ್ರೆ, ವ್ಯವಸ್ಥೆಗಳನ್ನು ಕಲ್ಪಿಸಿದ್ರೆ ಇದನ್ನ ಪ್ರಿವೆಂಟ್ ಮಾಡಬಹುದಾಗಿದ್ದಂತಹ ಒಂದು ಸ್ಟ್ಯಾಂಪೀಡ್ ಇದು. ನಿನ್ನೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ, ರಾಜ್ಯ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಪಡುವಂತಹ ಕೆಲಸವನ್ನು ಆರ್ಸಿಬಿ ತಂಡ ಮಾಡಿದ್ದು, ಅವರನ್ನು ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇನೆ. ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಗಳಾಗಿ ಓಪನ್ ಇನ್ವಿಟೇಷನ್ ಕೊಡ್ತಾರೆ. ಲಕ್ಷಾಂತರ ಜನ ಬರ್ತಾರೆ ಅನ್ನುವಂತ ವ್ಯವಸ್ಥೆ ಗೊತ್ತೆ, ಅದ್ರ ಮೇಲೆ ಇವ್ರು ಇನ್ವಿಟೇಷನ್ ಕೊಡ್ತಾರೆ. ಇವ್ರು ಇನ್ವಿಟೇಷನ್ ಕೊಟ್ಟು ಸನ್ಮಾನ ಮಾಡಕ್ ಹೋಗಿರೋಂತ ಕಾರಣ ಏನು? ಇವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ವಿರಾಟ್ ಕೊಹ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಕಪ್ಪನ್ನು ಇವರು ಕೈಯಲ್ಲಿ ಹಿಡ್ಕೊಂಡು ಫೋಟೋ ತಗೋಬೇಕು. ಇವ್ರದ್ದೇನು ಅದಕ್ಕೆ ನಯಾ ಪೈಸಾ ಕಾಂಟ್ರಿಬ್ಯೂಷನ್ ಇಲ್ಲ. ಆರ್ಸಿಬಿ ಗೆದ್ದಿರೋದ್ರಲ್ಲಿ ಇವ್ರದ್ದು ಯಾವುದೇ ಒಂದೇ ಒಂದು ರೂಪಾಯಿದ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ. ಆದ್ರೆ ಇವತ್ತು ಪ್ರೈಸ್ ತಗೊಂಡಾಗ ನಾವು ಕೂಡ ಫೋಟೋಲ್ ಬರಬೇಕು, ನಾವು ಕೂಡ ಆರ್ಸಿಬಿ ಸ್ಟಾರ್ಸ್ ಗಳ ಜೊತೆ ಪಕ್ಕಕ್ಕೆ ಬರಬೇಕು. ಇದಕ್ಕೆ ವಿಧಾನಸೌಧದ ಎದುರುಗಡೆ ಸನ್ಮಾನ, ಓಪನ್ ಇನ್ವಿಟೇಷನ್. ಸರಿ, ಸನ್ಮಾನ ಮಾಡಿ, ಇನ್ವಿಟೇಷನ್ ಮಾಡಿ, ಅವ್ರ ಜೊತೆಗೆ ನೀವು ಫೋಟೋ ತಗೊಳ್ಳಿ, ಸೆಲ್ಫಿ ತಗೊಳ್ಳಿ, ನಿಮ್ಮ ಹಳ್ಳಿಯ ನೆಂಟರು ಮಕ್ಕಳನ್ನೆಲ್ಲರನ್ನೂ ಕರ್ಕೊಂಡ್ ಬನ್ನಿ. ಆದ್ರೆ ವ್ಯವಸ್ಥೆ ಮಾಡಿ. ಇವತ್ತು ಯಾರು ಸತ್ತೋಗಿದ್ದಾರೆ ಜನ, ಅದ್ರಲ್ಲಿ ಎಷ್ಟೋ ಜನ ಯುವಕರಿದ್ದಾರೆ. ಇವತ್ತು ನಾಳೆ ಬೆಳಗ್ಗೆ ಜೀವನ ಶುರು ಮಾಡಬೇಕಾದಂತವ್ರು ಇದ್ದಾರೆ. ಅವ್ರ ಕುಟುಂಬ ನೋಡ್ಕೊಳ್ಳೋರು ಯಾರು? ಇವತ್ತು ನಾನು ಮುಖ್ಯಮಂತ್ರಿಗಳ ಹತ್ರ ನನ್ನ ಮನವಿ ಇದೆ, ಈ ಸ್ಟ್ಯಾಂಪೀಡ್ ಆಗಿದ್ದು, ಕಾಲ್ತುಳಿತ ಆಗಿದ್ದು, ಜನ ತೀರ್ಕೊಂಡಿದ್ದು ಕೇವಲ ಮತ್ತು ಕೇವಲ ಸರ್ಕಾರದ ಒಂದು ಅವಿವೇಕದಿಂದಾಗಿ, ಸರ್ಕಾರದ ಕೆಲಸದಿಂದಾಗಿ. ದೇರ್ಫೋರ್ ಇಟ್ ಇಸ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಟು ಕಾಂಪನ್ಸೇಟ್ ದೆಮ್. ಅದರಿಂದ ಇವತ್ತು ಸರ್ಕಾರ ಯಾರಿವತ್ತು ತೀರ್ಕೊಂಡಿದ್ದಾರೆ ಆ ಕುಟುಂಬಗಳಿಗೆ ಇವತ್ತು ಅವ್ರ ಜೊತೆಗೆ ನಿಂತ್ಕೊಂಡು ದೊಡ್ಡದಾಗಿರುವಂತಹ ಹಣಕಾಸಿನ ಸಹಾಯವನ್ನ ಸರ್ಕಾರ ಮಾಡಬೇಕು. ಇನ್ನು ಆರ್ಸಿಬಿಗೂ ನನ್ನ ರಿಕ್ವೆಸ್ಟ್ ಇದೆ, ಬಹುಶಃ ಇಂಡಿಯಾದಲ್ಲಿ ಯಾವ ಕ್ರಿಕೆಟ್ ಟೀಮ್ಗೂ ಕೂಡ, ಐಪಿಎಲ್ ಟೀಮ್ಗೂ ಕೂಡ ಆರ್ಸಿಬಿಗೆ ಇರುವಂತಹ ಫ್ಯಾನ್ ಫಾಲೋಯಿಂಗು, ಲಾಯಲ್ಟಿ ಎಲ್ಲೂ ಇಲ್ಲ. ಕಳೆದ 10-15 ವರ್ಷದಲ್ಲಿ, 20 ವರ್ಷದಲ್ಲಿ ಒಬ್ಬೊಬ್ಬ ಆರ್ಸಿಬಿಯ ಪ್ಲೇಯರು ಕೂಡ ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಂಡಿದ್ದೀರಿ ಈ ಫ್ಯಾನ್ಸ್ ಗಳ ಲವ್ ಇಂದಾಗಿ, ಅವ್ರ ಪ್ರೀತಿಯಿಂದಾಗಿ. ನೀವು ಖುಷಿಲಿದ್ದಾಗ ಫ್ಯಾನ್ಸ್ ನಿಮ್ ಜೊತೆಗಿದ್ದಾರೆ, ನೀವು ಸೋತಾಗ ಹತ್ತಿದ್ದಾರೆ. ಇವತ್ತು ಅವ್ರ ಮನೇಲಿ ಸಾವಾದಾಗ ಅವ್ರ ಜೊತೆ ನಿಂತ್ಕೊಳ್ಬೇಕಾಗಿರೋದು ನಿಮ್ದು ಕೂಡ ಒಂದು ಧರ್ಮ, ಮಾರಲ್ ರೆಸ್ಪಾನ್ಸಿಬಿಲಿಟಿ. ನಾನು ಆರ್ಸಿಬಿಯ ಮ್ಯಾನೇಜ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ಫ್ಯಾನ್ಸ್ ಗಳ ಸಪೋರ್ಟಿಗೆ ಬಂದು ಅವರ ಕುಟುಂಬಕ್ಕೆ ಜನರಸ್ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.